ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಸ್ಟಾಕ್ ಮಾರ್ಕೆಟ್ನ ಏನೇನು ನಡೀತಂತ ನೋಡೋಣ ಮತ್ತು ಇವತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ಗಳು ಯಾವ ಇದಾವ ಅಂತ ಇವತ್ತಿನ ಈ ವಿಡಿಯೋನಾಗ ನಾವು ಕವರ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಇವತ್ತು ಸೆನ್ಸೆಕ್ಸ್ 0.27% ಬಿದ್ದೈತಿ ಮತ್ತು ನಿಫ್ಟಿ ನೋಡ್ರಿ 0.13% ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ 0.045% ಬಿದ್ದೈತಿ. ಅಂತಂದ್ರೆ ಮಾರ್ಕೆಟ್ ಇವತ್ತು ರೆಡ್ನಾಗ ಐತಿ, ಖರೆ ಅಷ್ಟು ರೆಡ್ನಾಗ ಇಲ್ರಿ, ಸ್ವಲ್ಪ ಮಾರ್ಕೆಟ್ ಬಿದ್ದೈತಿ. ಮಾರ್ಕೆಟ್ ಸ್ಟಾರ್ಟಿಂಗ್ ಏರಿ ಓಪನ್ ಆಗಿತ್ತ, ಬಟ್ ಸಂಜಿಕ ಕ್ಲೋಸಿಂಗ್ ಆಗೋ ತನಕ ಮಾರ್ಕೆಟ್ ಸ್ವಲ್ಪ ಬಿದ್ದ ಬಂದಾತ. ವೀಕ್ಷಕರೇ ನೋಡ್ರಿ, ಇವತ್ತ ನಿಫ್ಟಿ ಗೇನರ ಮತ್ತು ನಿಫ್ಟಿ ಲೂಸರ್ ನೋಡೋಣ. ನೋಡ್ರಿ, ನಿಫ್ಟಿ ಗೇನರ ಅಲ್ಟ್ರಾಟೆಕ್ ಸಿಮೆಂಟ್ ಐತಿ 3.26% ಏರೈತಿ, ಗ್ರಾಸಿಮಾ 2.43% ಏರೈತಿ, ಹೀರೋ ಮೋಟರ್ಕು 2.30% ಏರೈತಿ, ಸಿಪ್ಲಾ 2.12% ಏರೈತಿ, ಪವರ್ ಗ್ರಿಡ್ 2.9% ಏರೈತಿ. ಮತ್ತು ನಿಫ್ಟಿ ಟಾಪ್ ಲೂಸರ್ ನೋಡೋಣ. ಈಗ ನಾವು ಟೆಕ್ ಮಹೇಂದ್ರ ನೋಡ್ರಿ 2.66% ಬಿದ್ದೈತಿ, ಇನ್ಫೋಸಿಸ್ ನೋಡ್ರಿ 2.31% ಬಿದ್ದೈತಿ, ವಿಪ್ರೋ ನೋಡ್ರಿ 1.88% ಬಿದ್ದೈತಿ, LNT ಮೈಂಟ್ರಿ ನೋಡ್ರಿ 1.59% ಬಿದ್ದೈತಿ, ಬಜಾಜ್ ಫೈನಾನ್ಸ್ 1.53% ಬಿದ್ದೈತಿ. ನೋಡ್ಬೋದು ವೀಕ್ಷಕರೇ, ಟಾಪ್ ಲೂಸರ್ನಾಗ ಟಾಪ್ 4 ಕಂಪ್ನಿಗಳು ಎಲ್ಲ IT ಕಂಪ್ನಿಗಳು ಇದಾವ. IT ಕಂಪ್ನಿನಾಗ ಇವತ್ತು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇತ್ತು. ನೋಡ್ಬೋದು ವೀಕ್ಷಕರೇ, ಇವತ್ತು FII's DII's ಡೇಟಾ ನೋಡೋಣ. ನೋಡ್ರಿ, DII's 2764 ಕೋಟಿ ಬಾಯಿಂಗ್ ಮಾಡ್ಯಾರ ಮತ್ತು FII's ನೋಡ್ರಿ 2572 ಕೋಟಿ ಬಾಯಿಂಗ್ ಮಾಡ್ಯಾರ. ಅಂತಂದ್ರೆ ಇವತ್ತು FII's ಬಾಯಿಂಗ್ ಮಾಡ್ಯಾರ, DII's ಬಾಯಿಂಗ್ ಮಾಡ್ಯಾರ, ಯಾರು ಸೆಲ್ಲಿಂಗ್ ಮಾಡಿಲ್ಲ ಇವತ್ತು ಮಾರ್ಕೆಟ್ನಾಗ. ಮತ್ತು ವೀಕ್ಷಕರೇ, ಈಗ ಬರ್ರಿ ನಾವು ಟಾಪ್ ನ್ಯೂಸ್ಗಳನ್ನ ನೋಡೋಣ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್. ನೋಡ್ಬೋದು ವೀಕ್ಷಕರೇ, ನಿನ್ನೆ ನರೇಂದ್ರ ಮೋದಿ ಅವರ 3ನೇ ಬಾರಿ ನಮ್ಮ ಇಂಡಿಯಾದ ಪ್ರಧಾನ ಮಂತ್ರಿ ಆದ್ರ ಪ್ರಮಾಣ ವಚನ ತೊಗೊಂಡ್ರೆ. ನಿನ್ನೆ ನೆಹರು ಅವರ ನಂತರ ಮೋದಿ ಅವರನ್ನ 3ನೇ ಸಲ ಕಂಟಿನ್ಯೂ 3ನೇ ಸಲ ಪ್ರಧಾನ ಮಂತ್ರಿ ಆದರು. ನೋಡ್ರಿ, ಇದೊಂದ ಹಿಸ್ಟ್ರಿನ ರೀ. ವೀಕ್ಷಕರೇ ನೋಡ್ರಿ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ತೊಗೊಳ್ ಮುಂದನ ಯೂನಿಯನ್ ಮಿನಿಸ್ಟರ್ ಆಗಿ ನಮ್ಮ ಕರ್ನಾಟಕದ 5 ಮಂದಿಗೆ ಆರಿಸಿದಾರ. ಅವ್ರ 5 ಮಂದಿ ಯಾರಂತಂದ್ರೆ HD ಕುಮಾರಸ್ವಾಮಿ ಅವರ, ಮತ್ತು ನಿರ್ಮಲಾ ಸೀತಾರಾಮನ್ ಅವರ, ಮತ್ತು ಪ್ರಹ್ಲಾದ್ ಜೋಶಿ ಅವರ, ಮತ್ತು V ಸೋಮಣ್ಣ, ಮತ್ತು ಶೋಭಾ ಕರಂದ್ಲಾಜೆ ಅವರ. ಇವ್ರ 5 ಮಂದಿಗೆ ಯೂನಿಯನ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡ್ಯಾರ ನಮ್ಮ ಕರ್ನಾಟಕ ವತಿಯಿಂದ. ನೋಡ್ಬೋದು ವೀಕ್ಷಕರೇ, ಅಪೋಸಿಷನ್ ಲೀಡರ್ ಅಂತ ರಾಹುಲ್ ಗಾಂಧಿ ಅವ್ರಿಗೆ ನಾಮಿನೇಟ್ ಮಾಡಿದಾರ. ಅಪೋಸಿಷನ್ ಲೀಡರ್ ಅಂತ ರಾಹುಲ್ ಗಾಂಧಿ ಅವ್ರ ಕಂಡು ಬರ್ತಾರೆ ಇನ್ಮ್ಯಾಗ. ಮತ್ತು ವೀಕ್ಷಕರೇ, ಮತ್ತೊಂದು ಏನಂತಂದ್ರೆ ನಿನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತ, ನ್ಯೂಯಾರ್ಕ್ನಾಗ ನಡೆದೈತ್ರಿ, USA T20 ವರ್ಲ್ಡ್ ಕಪ್. ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಖರೆ ಅಷ್ಟು ಚಲೋ ಬ್ಯಾಟಿಂಗ್ ಮಾಡಲಿಲ್ಲ ರೀ. ವಿರಾಟ್ ಕೊಹ್ಲಿ ಬರೀ 4 ರನ್ ತೆಗೆದ್ರೆ ಮತ್ತು ಔಟ್ ಆದ್ರೆ. ಮತ್ತು ವೀಕ್ಷಕರೇ, 19ನೇ ಓವರ್ಕನ ಅಲೌಟ್ ಆದ್ರಿ ಇಂಡಿಯಾದವ್ರ 119 ರನ್ ತೆಗೆದ. ಇದು ನೋಡ್ರ ನಮಗೆಲ್ಲ ಅನ್ಸಿತ್ತ ಇಂಡಿಯಾ ಸೋಲ್ತೈತಂತ, ಬಟ್ ಪಾಕಿಸ್ತಾನ ಸೋತಿತ್ರಿ. ಪಾಕಿಸ್ತಾನ 20 ಓವರ್ಗೆ ಬರೀ 113 ರನ್ ಹೊಡೆದ್ರ 7 ವಿಕೆಟ್ಗೆ. ನೋಡ್ಬೋದು ವೀಕ್ಷಕರೇ, ಇಂಡಿಯಾದ ಬೌಲಿಂಗ್ ಬ್ಯಾಟಿಂಗ್ 2 ಸ್ಟ್ರಾಂಗ್ ಐತಿ ಮತ್ತು ಆ ಪಿಚ್ ಮ್ಯಾಗ ಭಾಳ ರನ್ನ ಚೇಸ್ ಆಗಂಗಿಲ್ಲ ಅಂತ. ನಿನ್ನೆ ಇಂಡಿಯಾ ಗೆದ್ದೈತ್ರಿ. ತಿಳಿದ್ರಿ ವೀಕ್ಷಕರೇ, ಇದು ಮ್ಯಾಚ್ ಭಾರಿ ಇಂಟ್ರೆಸ್ಟಿಂಗ್ ಇತ್ತು ರೀ. ನೋಡ್ಬೋದಾ, ಬರೀ 119 ರನ್ ಇದ್ದು, ಬಟ್ ಅಷ್ಟ್ರಾಗೂ ನಾವು ಗೆದ್ದು ಅಂತಂದ್ರೆ ಪಾಕಿಸ್ತಾನದ ಬ್ಯಾಟಿಂಗ್ ಲೈನಪ್ ಎಷ್ಟು ಕೆಟ್ಟ ಐತಂತ ನಮಗೆ ಗೊತ್ತಾಗ್ತೈತಿ. ವೀಕ್ಷಕರೇ, ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ನ್ಯೂಸ್ ಹಾಕ್ತಿರ್ತೇನೆ ಮತ್ತು ಬರೀ ನ್ಯೂಸ್ ಅಷ್ಟು ಹಾಕಂಗಿಲ್ಲ, ಕಲಿಸುತ್ತಿರ್ತೇನೆ. ನಾನು ಒಂದು ಸೀರೀಸ್ ನಡೆದೈತಿ, 0 to ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಸಂಪೂರ್ಣವಾಗಿ ಫ್ರೀ ಇರ್ತೈತಿ. ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ ಅಂದ್ರೆ ಅದು ಪೂರಾ ಸಂಪೂರ್ಣ ಸೀರೀಸ್ ನೋಡೋದ್ರಿಂದ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫುಲ್ ನಾಲೆಜ್ ಬರ್ತೈತಿ. ಆ ಸೀರೀಸ್ಗಳನ್ನು ಸಪೋರ್ಟ್ ಮಾಡಿರಿ, ಯಾಕಂದ್ರೆ ಅದು ಸಂಪೂರ್ಣ ಫ್ರೀ ಇರ್ತೈತಿ. ಬರೀ ನೀವು ಲೈಕ್ ಮಾಡೋದ, ಶೇರ್ ಮಾಡೋದ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವೀಕ್ಷಕರೇ, ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.